Good afternoon, dear students. So we were discussing about reconstitution of partnership firm under that admission of a partner. Till now, we were discussing about the different cases under how the admission of a partner happens, what is the procedure for giving the goodwill, how the new partner gets money, capital to the business, and how the goodwill has to be distributed to the different partners. The next concept under this will be the important one is that the capital adjustments, that is in cash. Now what happens here is in the sum they will give the new profit sharing ratio of all the three partners. Once the new partner get admitted into the business, the new profit sharing ratio of the business will be given. Based on that, we have to adjust the capital amount of the partners. ಬೇಸಿಕಲಿ ನಾವು ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವಾಗ ಬ್ಯಾಲೆನ್ಸ್ ಅನ್ನ ಕೊಡ್ತಾ ಇದ್ವಿ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ಯಾಲೆನ್ಸ್ ಅನ್ನ ಕೊಡ್ತಾ ಇದ್ವಿ, ರಿವ್ಯಾಲ್ಯೂಯೇಷನ್ ಅಮೌಂಟ್ ಅನ್ನ ಕೊಡ್ತಾ ಇದ್ವಿ, ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್, ಗುಡ್ ವಿಲ್ ಎಲ್ಲವನ್ನ ಕೊಟ್ಟಾದ್ಮೇಲೆ ಏನ್ ಮಾಡ್ತಾ ಇದ್ವಿ, ಬಂದ ಅಮೌಂಟ್ ಅನ್ನ ನಾವು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಗೆ ಟ್ರಾನ್ಸ್ಫರ್ ಮಾಡಿ ಇಡ್ತಾ ಇದ್ವಿ. ದಟ್ ಇಸ್ ವಾಟ್ ದ ಪ್ರೊಸೀಜರ್ ವಿ ಯೂಸ್ ಟು ಫಾಲೋ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ಅನ್ನ ಏನ್ ತರ್ತಾನೆ ಅದರ ಬೇಸಿಸ್ ಮೇಲೆ ನಾವು ಕ್ಯಾಪಿಟಲ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸ್ಲೈಟ್ ಚೇಂಜಸ್ ರಿಮೈನಿಂಗ್ ರಿವ್ಯಾಲ್ಯೂಯೇಷನ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಲ್ಲ ಪ್ರಿಪೇರ್ ಮಾಡುವಂತದ್ದು ಸೇಮ್, ಖಾಲಿ ಕ್ಯಾಪಿಟಲ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಚೇಂಜಸ್ ಗಳು ಆಗುತ್ತೆ. ವಿಲ್ ಮೂವ್ ಆನ್ ಟು ದ ಸಮ್. Gauri and Ganesh are partners in a firm sharing profits equally. The balance sheet as on 31st March 2017 was as follows. They had given assets, they had given all the liabilities. Now come back to the adjustments. On 1/4/2014, Shiva is admitted into partnership on the following terms. Hosa partner admit agidane yaru? Shiva. Now here Shiva should bring in rupees 25,000 as his capital. ಎಷ್ಟು capital ಅನ್ನ ತಗೊಂಡು ಬರಬೇಕು? 25,000 capital ಅನ್ನ ತಗೊಂಡು ಬರಬೇಕು. Second, goodwill of the firm is raised at rupees 16,000. Now goodwill of the firm, ಈ goodwill ಏನಾಗಿದೆ? ಇದು firm, ಇದು goodwill, ಇದು ಹೊಸ ಪಾರ್ಟ್ನರ್ ತಂದಂತಹ goodwill ಅಲ್ಲ ಅಂತ ಹೇಳಿದ್ರೆ goodwill of the firm is raised at 16,000. ಹೊಸ ಪಾರ್ಟ್ನರ್ ತಂದಂತ ಗುಡ್ ವಿಲ್ ಅಲ್ಲ, ಇದು ಫರ್ಮ್ ಇದು ಗುಡ್ ವಿಲ್ ಆಗಿರೋದ್ರಿಂದ ಏನ್ ಮಾಡ್ಬೇಕು ನಾವು ಇದನ್ನ ರೇಸ್ಡ್, ಫುಲ್ ಕೊಡ್ಲಿಲ್ಲ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ವಾಟ್ ವಿಲ್ ಡೂ, ವಿಲ್ ಗಿವ್ ದಿಸ್ ಗುಡ್ ವಿಲ್ ಟು ದ ಓಲ್ಡ್ ಪಾರ್ಟ್ನರ್ಸ್. ಈ ಗುಡ್ ವಿಲ್ ಅನ್ನ ನಾವೇನ್ ಮಾಡ್ಬೇಕು, ಓಲ್ಡ್ ಪಾರ್ಟ್ನರ್ಸ್ ಗೆ ಕೊಡಬೇಕು. ಅಲಾಂಗ್ ವಿತ್ ದಟ್ ಹೊಸ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ ಗುಡ್ ವಿಲ್ ಅಮೌಂಟ್ 16,000 ಏನಿದೆ ಇದನ್ನ ತೋರಿಸಬೇಕಾಗ್ತದೆ. ನೆನ್ಪಿಟ್ಕೊಳ್ಳಿ, ಗುಡ್ ವಿಲ್ ಆಫ್ ದ ಫರ್ಮ್, ದಿಸ್ ಇಸ್ ನಾಟ್ ದ ಗುಡ್ ವಿಲ್ ವಿಚ್ ವಾಸ್ ಬಾಟ್ ಬೈ ದ ನ್ಯೂ ಪಾರ್ಟ್ನರ್. ಹೊಸ ಪಾರ್ಟ್ನರ್ ತಂದಂತಹ ಗುಡ್ ವಿಲ್ ಅಲ್ಲ, ಇದು ಫರ್ಮ್ ಇದೆ ಗುಡ್ ವಿಲ್. ಓಕೆ, ಅದಕ್ಕೆ ಏನ್ ಮಾಡ್ತೇವೆ, ಓಲ್ಡ್ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟು, ಸಿನ್ಸ್ ದೇ ಹ್ಯಾವ್ ನಾಟ್ ಟೋಲ್ಡ್ ಎನಿಥಿಂಗ್ ಅಬೌಟ್ ದ ಗುಡ್ ವಿಲ್, ಈ ಗುಡ್ ವಿಲ್ ಅನ್ನ ನಾವು ಹೊಸ ಬ್ಯಾಲೆನ್ಸ್ ಶೀಟ್ ನಲ್ಲಿ ತೋರಿಸಲಿಕ್ಕೆ ಇರ್ತದೆ. Now, stock is to be increased by 8%. ಎಲ್ಲಿ ಬರ್ತದೆ ಸ್ಟಾಕ್? Increase in asset, ಡಿಕ್ರೀಸ್ ಇನ್ ಅಸೆಟ್, ಇನ್ಕ್ರೀಸ್ ಇನ್ ಲ್ಯಾಬಿಲಿಟಿ, ಡಿಕ್ರೀಸ್ ಇನ್ ಲ್ಯಾಬಿಲಿಟಿ. ಯಾವುದೇ ಚೇಂಜಸ್ ಗಳು ಆದ್ರೂ ಕೂಡ ಎಲ್ಲಿ ಬರೀತೇವೆ ನಾವು? ರಿವ್ಯಾಲ್ಯೂಯೇಷನ್ ಅಲ್ಲಿ ಬರೀಬೇಕು. ಸೊ ಸ್ಟಾಕ್ ಇಸ್ ಟು ಬಿ ಇನ್ಕ್ರೀಸ್ಡ್ ಬೈ 8% ಅಂತ ಹೇಳಿ ಕೊಟ್ಟಿದ್ದಾರೆ. ವಾಟ್ ಯು ಮೀನ್ ಬೈ ಇನ್ಕ್ರೀಸ್? ಜಾಸ್ತಿ ಆಗಿದೆ ಅಂತ ಹೇಳಿ ಅರ್ಥ. ಹಾಗಾದ್ರೆ ಯಾವ ಸೈಡ್ ಅಲ್ಲಿ ಬರೀಬೇಕು? ವೆರಿ ಗುಡ್, ಕ್ರೆಡಿಟ್ ಸೈಡ್ ಅಲ್ಲಿ ಬರೀಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ. Next, provision for doubtful debt is increased to 2,600. Increased to ಅಂತ ಇದೆ 2,600. ಓಲ್ಡ್ ಎಷ್ಟಿತ್ತು ಚೆಕ್ ಮಾಡಬೇಕು, 3,000 rupees ಇತ್ತು, ಈಗ ಎಷ್ಟಾಗಿದೆ? 2,600 rupees ಆಗಿದೆ ಅಂತ ಹೇಳಿದ್ರೆ ಸ್ಲೈಡ್ ಅಲ್ಲಿ ಚೇಂಜಸ್ ಆಗಿದೆ, ಹೌದಾ? ಸೊ ಹಾಗಾದ್ರೆ ಏನ್ ಮಾಡ್ಬೇಕಾಗ್ತದೆ ನಾವು? ಸಾರಿ, ದಿಸ್ provision for doubtful debt, this is 1,500 rupees. Okay, sorry, this is 1,500 rupees. This is not 3,000, 1,500 rupees ಇದೆ. ಇಲ್ಲಿ 2,600 ಆಗಿದೆ, ಜಾಸ್ತಿ ಆಗಿದೆ ಅಂತ ಹೇಳಿ ಅರ್ಥ. ಸೊ ಡಿಫರೆನ್ಸ್ ಅಮೌಂಟ್ ತಗೊಳ್ಬೇಕು. ಯಾವ ಸೈಡ್ ಗೆ ಪೋಸ್ಟ್ ಮಾಡ್ಬೇಕು ಇದನ್ನ? ಡೆಬಿಟ್ ಸೈಡ್ ಗೆ. ಎಸ್, ವೆರಿ ಗುಡ್, ಡೆಬಿಟ್ ಸೈಡ್ ಗೆ ಪೋಸ್ಟಿಂಗ್ ಅನ್ನ ಮಾಡಬೇಕು. 1,100 rupees. ನೆಕ್ಸ್ಟ್ ಏನ್ ಹೇಳಿದ್ದಾರೆ? The capital account of partners are to be adjusted in their new profit sharing ratio of 3:2:1 based on Shiva's capital and adjustment to be made in cash ಅಂತ ಹೇಳಿ ಕೊಟ್ಟಿದ್ದಾರೆ. This is an extra entry for us. So ಯಾವುದರ ಬಗ್ಗೆ? ಕ್ಯಾಪಿಟಲ್ ಅಕೌಂಟ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನ್ನ ಕೊಟ್ಟಿದ್ದಾರೆ. ಹೊಸ ಪಾರ್ಟ್ನರಿನ ಕ್ಯಾಪಿಟಲಿನ ಬೇಸಿಸಿನ ಮೇಲೆ
ಚೇಂಜಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಕ್ಯಾಪಿಟಲ್ ಬಗ್ಗೆ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಮಾಡುವಾಗ ಥಿಂಕ್ ಮಾಡುವ. ಬಿಫೋರ್ ದಟ್ ವಿಲ್ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಓಕೆ, ಸೊ ಡ್ರಾ ರಿವ್ಯಾಲ್ಯೂಯೇಷನ್ ಅಕೌಂಟ್. ವಿಲ್ ಡು ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಸ್ಟ್. ಅದರಲ್ಲಿ ಏನು ಚೇಂಜಸ್ ಇಲ್ಲ, ಸೇಮ್ ಇನ್ಕ್ರೀಸ್ ಡಿಕ್ರೀಸ್ ಅನ್ನ ಚೆಕ್ ಮಾಡ್ಲಿಕ್ಕಿದೆ, ಮಾಡಿದ್ರೆ ಆಯ್ತು. ಸೊ ರೈಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್. This is debit side, this is credit side. Particulars, amount, particulars, amount. Okay, first ಏನ್ ಹೇಳ್ತಾ ಇದ್ದಾರೆ, ಶಿವ should bring in rupees 25,000 as his capital. ಇದನ್ನ ಕನ್ಸಿಡರ್ ಮಾಡ್ತೇವೆ ನಾವು? ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಎಲ್ಲಿ ಬರುತ್ತೆ ಶಿವದು ಕ್ಯಾಪಿಟಲ್? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ಯಾಶ್ ಅಂತ ಹೇಳಿ ಬರ್ದು ಅಮೌಂಟ್ ಅನ್ನ ತೋರಿಸ್ತೇವೆ. ನೋ ಪ್ರಾಬ್ಲಮ್. ನೆಕ್ಸ್ಟ್, goodwill of the firm is raised at rupees 16,000. ಅಗೇನ್ goodwill ಬಗ್ಗೆ ಎಲ್ಲಿ ಬರೀತೇವೆ ನಾವು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರೆಯೋದ್ರಿಂದ ಯೂಸ್ ಇಲ್ಲ. ಥರ್ಡ್, ಸ್ಟಾಕ್ is to be increased by 8%. ಏನಾಗಿದೆ? ಸ್ಟಾಕ್ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಆದಂತ ಸ್ಟಾಕ್ ಅನ್ನ ನಾವು ಎಲ್ಲಿ ಬರೀತೇವೆ? ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು. ಏನಂತ ಬರಿಬೇಕು? ಬೈ ಸ್ಟಾಕ್ ಅಂತ ಹೇಳಿ ಬರಿಬೇಕು. 8% ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸ್ಟಾಕ್? 25,000 rupees ಇದೆ. So I'll write 25,000 into 8%. 8 by 100. How much will get? 2,000 rupees. Very good. 2,000 rupees anna credit side alli barita idane. Okay, what is the next one? Provision for doubtful debt is increased to 2,600. ಎಷ್ಟಾಗಿದೆ? ಇನ್ಕ್ರೀಸ್ಡ್ ಟು ಅಂತ ಹೇಳ್ತಿದ್ದಾರೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿತ್ತು? ದಿಸ್ ಇಸ್ 1,500. ಓಕೆ, ಸಾರಿ, ಇಲ್ಲಿ ಡೆಟರ್ಸ್ ಇದು ವ್ಯಾಲ್ಯೂ ಕೂಡ ಮಿಸ್ಟೇಕ್ ಆಗಿದೆ. ಡೆಟರ್ಸ್ ಇದು ವ್ಯಾಲ್ಯೂ 17,000 ತಗೊಳ್ಳಿ. ಸೊ ಮೈನಸ್ ಮಾಡಿರೋದು ಅಮೌಂಟ್ 1,500. ಓಕೆ, 15,500 ಇಸ್ ಫಾರ್ ದ ಔಟರ್ ಕಾಲಮ್. ಸಾರಿ. ಓಕೆ, ಸೊ ಎಷ್ಟಿತ್ತು? 1,500 ಇತ್ತು. ಈಗ ಎಷ್ಟಾಗಿದೆ? ಇನ್ಕ್ರೀಸ್ ಆಗಿದೆ, 2,600 ಆಗಿದೆ. ಯಾವಾಗ ಪ್ರಾವಿಷನ್ ಅನ್ನ ಇನ್ಕ್ರೀಸ್ ಮಾಡ್ತಾರೆ ಆಟೋಮೆಟಿಕಲಿ ಡೆಟರ್ಸ್ ಇದು ವ್ಯಾಲ್ಯೂ ಏನಾಗುತ್ತೆ ಹೇಳಿದೆ ನಾನು? ಕಡಿಮೆ ಆಗ್ತದೆ. ಸೊ ಕಡಿಮೆ ಆದ್ರೆ ನಾವು ಯಾವ ಸೈಡ್ ಅಲ್ಲಿ ಬರೀತೇವೆ? ಅಫ್ ಕೋರ್ಸ್ ಇಟ್ ಇಸ್ ಆನ್ ದ ಡೆಬಿಟ್ ಸೈಡ್. ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್. ಎಷ್ಟಿತ್ತು ಓಲ್ಡ್ ಅಲ್ಲಿ? ಈಗ 2,600 ಆಗಿದೆ. ಓಲ್ಡ್ ಇದಿದ್ದು 1,500 rupees. ಅಂದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಅಮೌಂಟ್? 1,100 rupees. ಅರ್ಥ ಆಯ್ತಾ? ಓಲ್ಡ್ ಅಲ್ಲಿ 1,500 ಇತ್ತು, ಈಗ ಇನ್ಕ್ರೀಸ್ ಆಗಿದೆ 2,600 rupees ಆಗಿದೆ. ಸೊ ಹಳೇದು 1,500 ಈಗ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಡೆಟರ್ಸ್ ಇದು ವ್ಯಾಲ್ಯೂ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ? ಕಡಿಮೆ ಆಗ್ತದೆ. ಸೊ ಕಡಿಮೆ ಆದ್ರೆ ನಾವು ಯಾವ ಸೈಡ್ ಅಲ್ಲಿ ತಗೊಳ್ತೇವೆ? ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೇವೆ. ಸೊ ದ ಡಿಫರೆನ್ಸ್ ಅಮೌಂಟ್ ವಿಲ್ ಬಿ 1,100. ಇಸ್ ದರ್ ಎನಿ ಅದರ್ ಐಟಮ್ಸ್? ಬೇರೆ ಏನಾದ್ರೂ ಇದೆಯಾ? ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ, ರಿವ್ಯಾಲ್ಯೂಯೇಷನ್ ಅಲ್ಲಿ ಬರೋದಿಲ್ಲ. ಹಾಗಾದ್ರೆ ಟೋಟಲ್ ಮಾಡಿ. ಯಾವ ಸೈಡ್ ಜಾಸ್ತಿ ಇದೆ? ಅಫ್ ಕೋರ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ, 2,000 rupees ಇದೆ. 2,000 ಮೈನಸ್ 1,100 ಎಷ್ಟು ಬರ್ತದೆ? ಎಸ್, ಬ್ಯಾಲೆನ್ಸ್ ಅಮೌಂಟ್ ವಿಲ್ ಬಿ 1,100 rupees ಬರ್ತದೆ. ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು? ಈ 1,100 ಅನ್ನ ನಾವು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು? ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಯಾರಿಗೆಲ್ಲ ಕೊಡ್ಲಿಕ್ಕಿದೆ? ಇಬ್ಬರಿಗೆ ಕೊಡ್ಬೇಕು ಈ ಹಣವನ್ನ, ಗೌರಿ ಅಂಡ್ ಗಣೇಶ. ಗಣೇಶ್ 1,100 into what is the capital sharing ratio? Equally ಅಂತ ಹೇಳಿ ಕೊಟ್ಟಿದ್ದಾರೆ. What do you mean by equally? What do you mean by equal? 1:1 ಅಲ್ವಾ? 1/2. So 1,100 into 1/2 ಎಷ್ಟು ಸಿಗ್ತದೆ? ಇಬ್ಬರಿಗೆ ಕೂಡ 900 rupees ಸಿಗ್ತದೆ. Total will be 2,000 rupees. How much this is? This is 900. Sorry, this is 450 and this is also 450. ಇಬ್ಬರಿಗೆ ಕೂಡ 450 rupees ಸಿಗ್ತದೆ. ಸಾರಿ, so 900 is the balancing figure. ಸೊ ಅದರಲ್ಲಿ ಇಬ್ಬರಿಗೆ ಸಿಗುವಂತದ್ದು 450 rupees. ಹೌದಾ? ಓಕೆ, 450 and 450 rupees ಸಿಗ್ತದೆ ಇಬ್ಬರಿಗೆ ಕೂಡ. ಓಕೆ, ಕ್ಲಿಯರ್ ವಿತ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ 2,000 ಇತ್ತು,
ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಆಯ್ತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಗೆ 900 rupees ಡಿಫರೆನ್ಸ್ ಇದೆ. ದಿಸ್ ಇಸ್ ನಥಿಂಗ್ ಬಟ್ ದ ಪ್ರಾಫಿಟ್. ಈ ಪ್ರಾಫಿಟ್ ಅನ್ನ ಇಬ್ಬರಿಗೆ ಕೂಡ ಶೇರ್ ಮಾಡಿ ಕೊಟ್ಟಿದ್ದೇವೆ 450 rupees ಈಚ್. ದಿಸ್ ಇಸ್ ಅಬೌಟ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. ಕ್ಲಿಯರ್? ಅರ್ಥ ಆಯ್ತಾ? ಓಕೆ, ಕ್ಯಾನ್ ವಿ ಮೂವ್ ಆನ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್? ಸೊ ನಮಗೆ ಗೊತ್ತಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನೇನೆಲ್ಲ ಇದೆ ಅಂತ ಹೇಳಿ, ಹೌದಾ? ಸೊ ವಾಟ್ ಆರ್ ದ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಫಾರ್ ಏನದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್? 17,000. $1,500. Okay, we'll move on to partners capital account. ನಮಗೆ ಗೊತ್ತಿದೆ okay, partners capital account. Debit side, this is credit side. Particulars, Gauri, Ganesh and Shiva. Gauri, Ganesh and Shiva. Okay, what is the first item? First ಏನ್ ಬರಿಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಏನ್ ಬರಿದ್ದೇವೆ? ಎಸ್, ವೆರಿ ಗುಡ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಹೌ ಮಚ್ ಇಟ್ ಇಸ್? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಬ್ಬರದು ಹಣವನ್ನ ಕೊಟ್ಟಿದ್ದಾರೆ. ಎಷ್ಟೆಷ್ಟು ಕೊಟ್ಟಿದ್ದಾರೆ? 80,000 ಮತ್ತೆ 40,000 rupees ಅನ್ನ ಕೊಟ್ಟಿದ್ದಾರೆ. ರೈಟ್ ದಟ್ 80,000 rupees ಅಂಡ್ 40,000 rupees. ಹೊಸ ಪಾರ್ಟ್ನರ್ ಇದು ಇಲ್ಲ. ವಾಟ್ ಇಸ್ ದ ನೆಕ್ಸ್ಟ್ ಒನ್? ನೆಕ್ಸ್ಟ್ ಏನ್ ಬರಿಬೇಕು? ಎಸ್, ಇಸ್ ಇಟ್ ಟು ರಿವ್ಯಾಲ್ಯೂಯೇಷನ್ ಆರ್ ಬೈ ರಿವ್ಯಾಲ್ಯೂಯೇಷನ್? ಓಕೆ, ಬೈ ರಿವ್ಯಾಲ್ಯೂಯೇಷನ್. ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಎಷ್ಟಿದೆ ರಿವ್ಯಾಲ್ಯೂಯೇಷನ್? ಇದು ಅಮೌಂಟ್ 450 rupees ಈಚ್. ಹೌದಾ? ಇಬ್ಬರಿಗೆ ಕೂಡ 450 rupees ಅನ್ನ ಕೊಡ್ತಾ ಇದ್ದೇವೆ. ಹೊಸ ಪಾರ್ಟ್ನರಿಗೆ ಇಲ್ಲ. ವಾಟ್ ಇಸ್ ದ ನೆಕ್ಸ್ಟ್ ಒನ್? ನೆಕ್ಸ್ಟ್ ಏನ್ ಕೊಡ್ಬೇಕು? ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಎಸ್, ಕೊಟ್ಟಿದ್ದಾರೆ. ರೈಟ್, ಬೈ ಜನರಲ್ ರಿಸರ್ವ್. ರೈಟ್, ಬೈ ಜನರಲ್ ರಿಸರ್ವ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಜನರಲ್ ರಿಸರ್ವ್? ಹೌ ಮಚ್ ಇಟ್ ಇಸ್? 6,000 rupees ಇದೆ. ಇಂಟು 1:1 ರೇಷಿಯೋದಲ್ಲಿ ಕೊಟ್ರೆ ಇಬ್ಬರಿಗೆ ಕೂಡ 3,000 rupees ಸಿಗ್ತದೆ. 3,000 and 3,000 rupees. ವೆರಿ ಗುಡ್. ವಾಟ್ ಇಸ್ ದ ನೆಕ್ಸ್ಟ್ ಒನ್? ನೆಕ್ಸ್ಟ್ ಏನ್ ತಗೊಳ್ಬೇಕು? ಓಕೆ, ಬೈ ಕ್ಯಾಶ್. ಹೊಸ ಪಾರ್ಟ್ನರಿನ ಕ್ಯಾಶ್ ತಗೊಳ್ಬೇಕು. ಐ ವಿಲ್ ರೈಟ್ ಬೈ ಕ್ಯಾಶ್. ಹೊಸ ಪಾರ್ಟ್ನರ್ ಎಷ್ಟು ತಗೊಂಡ್ ಬಂದಿದ್ದಾನೆ? ಹೊಸ ಪಾರ್ಟ್ನರ್ 25,000 rupees ಅನ್ನ ತಗೊಂಡ್ ಬಂದಿದ್ದಾನೆ. ಸೊ ಐ ರೈಟ್ 25,000 rupees. ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಒನ್? ನೆಕ್ಸ್ಟ್ ಏನ್ ಬರೀಬೇಕು? ಗುಡ್ ವಿಲ್ ಇದೆಯಾ? ಫರ್ಮ್ ಇದು ಗುಡ್ ವಿಲ್ ಇದೆ. ಎಸ್, ವೆರಿ ಗುಡ್. ರೈಟ್, ಬೈ ಗುಡ್ ವಿಲ್. ಸೊ ಗುಡ್ ವಿಲ್ ಎಷ್ಟು ಕೊಟ್ಟಿದ್ದಾರೆ? 16,000 rupees ಅನ್ನ ಕೊಟ್ಟಿದ್ದಾರೆ. ಇಂಟು 1:1 ರೇಷಿಯೋದಲ್ಲಿ ಇಬ್ಬರಿಗೆ ಕೂಡ ಕೊಡಬೇಕು. ಎಷ್ಟಾಗ್ತದೆ? 8,000 rupees ಈಚ್. ಹೊಸ ಪಾರ್ಟ್ನರಿಗೆ ಕೊಡ್ತೇವಾ? ಕೊಡೋದಿಲ್ಲ. Now get back to the sum. ಸೊ ಇಷ್ಟು ನಾವು ಪ್ರೀವಿಯಸ್ಲಿ ಏನ್ ಮಾಡ್ತಾ ಇದ್ವಿ ಅಷ್ಟೇ ಇನ್ಫಾರ್ಮೇಶನ್ ಅನ್ನ ಬರ್ದಿದ್ದೇವೆ. ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಿದೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದ್ದದ್ದು. ರಿವ್ಯಾಲ್ಯೂಯೇಷನ್ ಬರ್ದಿದ್ದೇನೆ, ಜನರಲ್ ರಿಸರ್ವ್ ಬರ್ದಿದ್ದೇನೆ, ಕ್ಯಾಶ್ ಬರ್ದಿದ್ದೇನೆ, ಗುಡ್ ವಿಲ್ ಅನ್ನ ಕೂಡ ಕೊಟ್ಟು ಆಗಿದೆ. Now get back to the sum. ಏನ್ ಹೇಳ್ತಾ ಇದೆ ಸಮ್? ದ ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ಸ್ ಆರ್ ಟು ಬಿ ಅಡ್ಜಸ್ಟೆಡ್ ಇನ್ ದರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ 3:2:1 based on Shiva's capital and adjustment has to be made in cash ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾವಾಗ ಈ ಕಂಡೀಷನ್ ಕೊಡ್ತಾರೆ, ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟು ಹೊಸ ಪಾರ್ಟ್ನರಿನ ಕ್ಯಾಪಿಟಲಿನ ಬೇಸಿಸ್ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡಿ ಕ್ಯಾಪಿಟಲ್ ಅಂತ ಹೇಳುವಾಗ we have to show a calculation. Now what is that calculation? Now we have to write what is the new profit sharing ratio. New profit sharing ratio is nothing but how much? 3:2:1. This is the new profit sharing ratio. Okay, now ಇದರಲ್ಲಿ ಹೊಸ ಪಾರ್ಟ್ನರಿನ ಕ್ಯಾಪಿಟಲ್ ಎಷ್ಟು ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಎಷ್ಟು ತಗೊಂಡ್ ಬಂದಿದ್ದಾನೆ ಹೊಸ ಪಾರ್ಟ್ನರ್? 25,000 is the capital. ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್. ಯಾರದು ಹೊಸ ಪಾರ್ಟ್ನರ್ ಇದೆ ಹೆಸರೆಂತ? ದಿಸ್ ಇಸ್ ನಥಿಂಗ್ ಬಟ್ ಶಿವಾಸ್ ಕ್ಯಾಪಿಟಲ್. ಓಕೆ, ಶಿವಾಸ್ ಕ್ಯಾಪಿಟಲ್. ಹೌ ಮಚ್?
25,000 is a new partner's capital. Now in that, what is the ratio? ಎಷ್ಟು ಶೇರ್ ಅವನಿಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅವರು. What is the new partner's share? 1/6 share. Okay, 3:2:1 ಅಂತ ಹೇಳಿದ್ರೆ ಶಿವುದು ಶೇರ್ ಇದ್ರಲ್ಲಿ ಇರುವುದು 1/6. ಹೇಗೆ 1/6 ಬಂತು? ಇಲ್ಲಿ 1/6, 2/6 ಮತ್ತೆ 3/6. This is the ratio. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಹೊಸ ಪಾರ್ಟ್ನರಿನ ಶೇರ್ 1/6 ಇರುವಂತದ್ದು. ಈ 1/6 ಶೇರಿಗೆ ಅವನು ಎಷ್ಟು ಕ್ಯಾಪಿಟಲ್ ಅನ್ನ ತಗೊಂಡ್ ಬರ್ತಾ ಇದ್ದಾನೆ? 25,000 ಕ್ಯಾಪಿಟಲ್ ಅನ್ನ ತರ್ತಾ ಇದ್ದಾನೆ. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. 3/6, 2/6 and 1/6. 6 ಅಲ್ಲಿಂದ ಬಂತು, ಇದು ಮೂರನ್ನ ಆಡ್ ಮಾಡಿದ್ರೆ ಸಿಗ್ತದೆ. 3 + 2 + 1 ಅಂತ ಹೇಳಿದ್ರೆ 6. ನಾನಿಲ್ಲಿ ರೇಷಿಯೋದಲ್ಲಿ ತಗೊಳ್ತಾ ಇದ್ದೇನೆ. 3/6, 2/6 ಮತ್ತೆ 1/6 ಮೂರು ಜನರ ಪಾರ್ಟ್ನರಿನ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈ 1/6 ಶೇರಿಗೆ ಹೊಸ ಪಾರ್ಟ್ನರ್ 25,000 ಅನ್ನ ತಗೊಂಡ್ ಬಂದ್ರೆ ಕಂಪ್ಲೀಟ್ ಫರ್ಮ್ ಇದು ಕ್ಯಾಪಿಟಲ್ ಎಷ್ಟು ಅಂತ ಹೇಳಿ ನಾವು ಫೈಂಡ್ ಔಟ್ ಅನ್ನ ಮಾಡಬೇಕು. ಫಾರ್ 1/6 ಶೇರ್ ಶಿವು ವಿಲ್ ಬ್ರಿಂಗ್ 25,000 ಆದ್ರೆ ಟೋಟಲ್ ಫರ್ಮ್ ಇದು ಕ್ಯಾಪಿಟಲ್ ಎಷ್ಟಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ದಿಸ್ ಇಸ್ ನಥಿಂಗ್ ಬಟ್ ಯೋರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 25,000 into 6 ಮಾಡಿದ್ರೆ how much you will get? How much you will get? Quick ಆಗಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಿ. 25,000 into 6. This is nothing but 1/6 is equal to 25 divided by 1 ಅಂತ ಹೇಳಿದ್ರೆ 1,50,000 rupees will get. This is nothing but the total capital of the firm. Total capital of the firm. ಎಷ್ಟು? 1,50,000 rupees. ನಾನು ಏನ್ ಮಾಡಿದೆ, ಅವ್ರು ಹೇಳ್ತಾ ಇದ್ದಾರೆ ಸಮ್ಮಲ್ಲಿ ಹೊಸ ಪಾರ್ಟ್ನರ್ ಎಲ್ಲಾ ಪಾರ್ಟ್ನರ್ಸ್ ಇದು ಕ್ಯಾಪಿಟಲ್ ಅನ್ನ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಮಾಡಬೇಕು ಬೇಸ್ಡ್ ಆನ್ ಶಿವಾಸ್ ಕ್ಯಾಪಿಟಲ್, ಅಂಡ್ ದಟ್ ಅಡ್ಜಸ್ಟ್ಮೆಂಟ್ ಹ್ಯಾಸ್ ಟು ಬಿ ಡನ್ ವಿತ್ ದ ಹೆಲ್ಪ್ ಆಫ್ ಕ್ಯಾಶ್. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಟೇಕ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಆಲ್ ದ ಪಾರ್ಟ್ನರ್ಸ್. ಇನ್ ದಟ್ ಹೊಸ ಪಾರ್ಟ್ನರಿನ ಕ್ಯಾಪಿಟಲ್ ಎಷ್ಟಿದೆ ಅಂಡ್ ಹೊಸ ಪಾರ್ಟ್ನರ್ ಎಷ್ಟು ಶೇರ್ ಇದೆ ಅವನದು. ಸೊ 1/6 ಶೇರಿಗೆ ಶಿವು 25,000 ಅನ್ನ ತಂದ್ರೆ ಕಂಪನಿಯಲ್ಲಿ ಇರುವಂತ ಟೋಟಲ್ ಹಣ ಎಷ್ಟು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೇವೆ. ಫಾರ್ 1/6 is 25, then we have to do a cross multiplication. Cross multiplication ಮಾಡಿದ್ರೆ 25,000 into 6 ಬರುತ್ತೆ, ಅಂದ್ರೆ 1,50,000. ಈ 1,50,000 ಅಲ್ಲಿ 25,000 ಶಿವು ತಂದಿದ್ದಾನೆ, ಆದ್ರೆ ರಿಮೈನಿಂಗ್ ಪಾರ್ಟ್ನರ್ಸ್ ಇದ್ದು ಶೇರ್ ಎಷ್ಟಿದೆ, ಎಷ್ಟು ಕ್ಯಾಪಿಟಲ್ ಇದೆ. Now we have to see who is the first one. ಗೌರಿ ಇದ್ದಾಳೆ. 1,50,000 ಇಂಟು ಗೌರಿದು ಶೇರ್ ಎಷ್ಟು? 3/6. 3/6 ಆದ್ರೆ ಗೌರಿದು ಕ್ಯಾಪಿಟಲ್ ಎಷ್ಟಾಗ್ತದೆ? ಕ್ಯಾಲ್ಕುಲೇಟ್ ಮಾಡಿ ಹೇಳಿ. 1,50,000ಗೆ 3/6ಗೆ ಎಸ್ ವೆರಿ ಗುಡ್ 75,000 ಆಗ್ತದೆ. ವೆರಾಸ್ ಫಾರ್ ಒನ್ ಮೋರ್, ಹೂ ಇಸ್ ಒನ್ ಮೋರ್? ಗೌರಿ ಗಣೇಶ್. 1,50,000 into what is the share of Ganesh, that is 2/6 ಅಂತ ಹೇಳಿದ್ರೆ ಎಷ್ಟಾಗ್ತದೆ? It is 50,000 rupees. This is nothing but ಇನ್ನೊಂದು ಕೂಡ ಫೈಂಡ್ ಔಟ್ ಮಾಡಬಹುದು. who is that? ಸೇಮ್ ಬರುತ್ತೆ, ಶಿವ. ನಿಮಗೆ ಡೌಟ್ ಇದ್ರೆ ಈ ಅಮೌಂಟ್ ಟೋಟಲ್ ಮಾಡಿದ್ರೆ 1,50,000 ಬರುವಂತದ್ದು. ಸೊ ಶಿವಂದು ಎಷ್ಟಿದೆ? 1,50,000 into 1/6 ಮಾಡಿ. how much you will get? You will get 25,000 only. ಈ ಮೂರನ್ನ ಆಡ್ ಮಾಡಿದ್ರೆ 75, 50 plus 25 ಮಾಡಿದ್ರೆ 1,50,000 ಬರ್ತದೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಬಿಫೋರ್. ಸೊ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ನಾವು ಇದನ್ನ ಫೈಂಡ್ ಔಟ್ ಮಾಡಬೇಕು. ಆಗ ಏನಾಗ್ತದೆ, ಈ ಅಮೌಂಟ್ ನಾವು ಏನು ಫೈಂಡ್ ಔಟ್ ಮಾಡಿದ್ದೇವೆ 75, 50 and 25,000, this will be the two balance carry down amount. 75,000, ಇವರದು 50,000 and this one will be 25,000. am I clear? ಅರ್ಥ ಆಯ್ತಾ ಏನ್ ಮಾಡಿದೆ ಅಂತ ಹೇಳಿ? ಯಾವಾಗ ಕ್ಯಾಪಿಟಲಿನ ಅಡ್ಜಸ್ಟ್ಮೆಂಟ್ ಅನ್ನ ಕ್ಯಾಶ್ ಅಲ್ಲಿ ಮಾಡಿ ಅಂತ ಹೇಳ್ತಾರೆ, that time we have to take the new partners capital. ಹೊಸ ಪಾರ್ಟ್ನರ್ ತಂದ ಕ್ಯಾಪಿಟಲ್ ವಿತ್ ಅವನ ಶೇರ್ ಎಷ್ಟಿದೆ ಅಂತ ಹೇಳಿ ತಗೊಳ್ಬೇಕು. ಅದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಫರ್ಮ್ಸ್ ಕ್ಯಾಪಿಟಲ್. ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮ್ ನಮಗೆ ಸಿಗುತ್ತೆ. ಅದನ್ನ ನಾವೇನ್ ಮಾಡ್ಬೇಕು, ಮೂರು ಜನ ಪಾರ್ಟ್ನರ್ಗೆ ಅವರ ಶೇರ್ ಅಲ್ಲಿ ಕೊಟ್ಟಾಗ ಅವರು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಬೇಕು, ಕ್ಯಾಪಿಟಲ್ ಎಷ್ಟಿದೆ ಅನ್ನೋದನ್ನ ಹೇಳುತ್ತೆ. ಇದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. am I clear? ಏನಾದ್ರೂ ಡೌಟ್ಸ್ ಇದೆಯಾ ಇಲ್ಲಿ?
Any doubt, students? No doubts? Okay, no. Fine. ಈಗ ಏನ್ ಮಾಡಬೇಕು? ಬೇರೆ ಏನಾದ್ರೂ ಎಂಟ್ರೀಸ್ ಇದೆಯಾ ನಮಗೆ ಬರೀಲಿಕ್ಕೆ? ಇಲ್ಲ. Now take the total. Tell me how much you will get for Gauri. What is the total of Gauri? How much? Okay, 91,450. So 91,450. Na illi baritane 91,450. Okay, for Ganesh 51,450. 51,000 and this is 25,000. Now ಏನಾಗಿದೆ? ಗೌರಿದು ಫಸ್ಟ್ ಐ ವಿಲ್ ಟೇಕ್ ಗೌರಿ. ಓಕೆ, ಗೌರಿದು ಟೋಟಲ್ ಎಷ್ಟಿದೆ? ಕ್ರೆಡಿಟ್ ಸೈಡ್ ಅಲ್ಲಿ 91,450 rupees ಇದೆ. ಡೆಬಿಟ್ ಸೈಡ್ ಅಲ್ಲಿ ಎಷ್ಟು ಅವರದ್ದು ಕ್ಯಾಪಿಟಲ್ ಇರಬೇಕು? 75,000 rupees ಇರಬೇಕು. ವಾಟ್ ಇಸ್ ದ ಡಿಫರೆನ್ಸ್ ಅಮೌಂಟ್? ಇಸ್ ದರ್ ಎನಿ ಡಿಫರೆನ್ಸ್ ಇನ್ ದ ಕ್ಯಾಪಿಟಲ್ಸ್? ಡಿಫರೆನ್ಸ್ ಇದೆಯಾ? ಗೌರಿ ಮಾತ್ರ ತಗೊಳ್ಳಿ. 91,450 ಇದೆ. ಸೊ ಅವರದ್ದು ಕ್ಯಾಪಿಟಲ್ ಎಷ್ಟು ಇರಬೇಕು? 75,000 rupees ಇರಬೇಕು. ವಾಟ್ ಇಸ್ ದ ಡಿಫರೆನ್ಸ್ ಅಮೌಂಟ್? ಕ್ವಿಕ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಿ. ಎಸ್, 16,450 rupees ಇದೆ ಡಿಫರೆನ್ಸ್ ಅಮೌಂಟ್. ಇದನ್ನ ಏನ್ ಮಾಡ್ಬೇಕು ನಾವು? ಕ್ಯಾಶ್ಗೆ ಟ್ರಾನ್ಸ್ಫರ್ ಅನ್ನ ಮಾಡಬೇಕು. ಟು ಕ್ಯಾಶ್. ದಿಸ್ ಇಸ್ ನಥಿಂಗ್ ಬಟ್ ಬ್ಯಾಲೆನ್ಸಿಂಗ್ ಫಿಗರ್. ಯೂಶುವಲಿ ಏನ್ ಮಾಡ್ತಾ ಇದ್ವಿ ನಾವು? ಟೋಟಲ್ ಅನ್ನ ತಗೊಂಡೋಗಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ತಾ ಇದ್ವಿ. ಆದ್ರೆ ಈ ಸಮ್ಮಲ್ಲಿ ಏನಾಗಿದೆ? 75,000 ಮಾತ್ರ ಅವರ ಕ್ಯಾಪಿಟಲ್ ಇರುವಂತದ್ದು. ಡಿಫರೆನ್ಸ್ ಅಮೌಂಟ್ ಏನಿದೆ ಅದನ್ನ 16,450 ಅನ್ನ ಕ್ಯಾಶ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತಾ ಇದ್ದೇವೆ. ಸೇಮ್ ವೇ ಡೂ ಇಟ್ ಫಾರ್ ಗಣೇಶ್. ಗಣೇಶ್ ಇದು ಟೋಟಲ್ ಎಷ್ಟಿದೆ? 51,450 ಇದೆ. minus 50,000 ಮಾಡಿ. How much you will get? Very good. 1,450. So for Shiva you won't get only so much, 25,000. Now write the total. 91,450 and 51,450 and this is 25,000. This is nothing but balancing figure. ಅಂದ್ರೆ ಇದು ವಿಡ್ರಾ ಮಾಡಿದ್ದಾರೆ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು, ಏನಾದ್ರೂ ಮಾಡಬಹುದು. ಇದನ್ನ ನಾವು ಕ್ಯಾಶ್ ಅಲ್ಲಿ ಕ್ಯಾಶ್ ಅಕೌಂಟ್ ಪ್ರಿಪರೇಷನ್ ಮಾಡಿ ತೋರಿಸ್ಲಿಕ್ಕೆ ಇರ್ತದೆ. ಏನಾದ್ರೂ ಡೌಟ್ಸ್ ಇದೆಯಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ? ಎನಿ ಡೌಟ್ಸ್ ಹಿಯರ್ ಸ್ಟೂಡೆಂಟ್ಸ್? ದಿಸ್ ಇಸ್ ಓನ್ಲಿ ಚೇಂಜ್. ಇಷ್ಟು ಮಾತ್ರ ಚೇಂಜ್ ಆಗುವಂತದ್ದು. ಯಾವಾಗ ಕ್ಯಾಶ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಅಂತ ಹೇಳುವಾಗ ನಾವೇನ್ ಮಾಡ್ತೇವೆ? ಹೊಸ ಪಾರ್ಟ್ನರಿನ ಕ್ಯಾಪಿಟಲಿನ ಬೇಸಿಸ್ ಮೇಲೆ ನಾವು ಫರ್ಮ್ ಇದು ಕ್ಯಾಪಿಟಲ್ ಅನ್ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಆ ಫರ್ಮ್ ಇದು ಕ್ಯಾಪಿಟಲ್ ಅನ್ನ ಎಲ್ಲಾ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಡ್ತೇವೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಏನು ಡಿಫರೆನ್ಸ್ ಅಮೌಂಟ್ ಬರ್ತದೆ ಅದನ್ನ ನಾವು ಕ್ಯಾಶ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತೇವೆ. ಕ್ಲಿಯರ್? ಅರ್ಥ ಆಯ್ತಾ? ಸೊ ಐ ಹ್ಯಾವ್ ಗಿವನ್ ಹಿಯರ್. ಇಲ್ಲಿ ಬರ್ದಿದ್ದೇನೆ. ಫಸ್ಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರ್ದಿದ್ದೇವೆ, ಅದರ ನಂತರ ರಿವ್ಯಾಲ್ಯೂಯೇಷನ್ ಬರ್ದಿದ್ದೇವೆ, ಜನರಲ್ ರಿಸರ್ವ್ ಬರ್ದಿದ್ದೇನೆ, ಕ್ಯಾಶ್ ಬರ್ದಿದ್ದೇನೆ, ಗುಡ್ ವಿಲ್ ಬರ್ದಿದ್ದೇನೆ. ಟೋಟಲ್ ತಗೊಂಡು ಫಸ್ಟ್ ನಾವ್ ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಅನ್ನ ಕ್ಯಾಶ್ ಅನ್ನ ಕ್ಯಾಪಿಟಲ್ ಅನ್ನ ಅಡ್ಜಸ್ಟ್ಮೆಂಟ್ಸ್ ಅನ್ನ ಮಾಡ್ಲಿಕ್ಕೆ ಇದೆ. ಸೊ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕು. ಸೊ ಇಲ್ಲಿ ಬರ್ದಿದ್ದೇನೆ. ನ್ಯೂ ಪಾರ್ಟ್ನರ್ ಇದು ಶೇರ್ಸ್ ತಗೊಂಡಿದ್ದಾನೆ. ಶಿವದು ಕ್ಯಾಪಿಟಲ್, ಶಿವದು ಶೇರ್ ತಗೊಂಡಿದ್ದಾನೆ. ಸೊ 1/6 ಶೇರಿಗೆ 25,000 ಆಗಿದ್ರೆ ಟೋಟಲ್ ಫರ್ಮ್ ಇದು ಕ್ಯಾಪಿಟಲ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೇವೆ. ಸೊ 1,50,000 ಸಿಕ್ತು. 1,50,000 ಅಲ್ಲಿ 3/6 ಶೇರ್ ಗೌರಿದು, 2/6 ಶೇರ್ ಗಣೇಶ್ ಇದೆ. ಅಂದ್ರೆ 75 ಮತ್ತೆ 50,000 ಸಿಗ್ತದೆ. ಸೊ ಅದನ್ನ ನಾವು ಅಮೌಂಟ್ ಅನ್ನ ಬರ್ದಿದ್ದೇವೆ. Am I audible? Yes, okay. ಸೊ ಏನ್ ಮಾಡಿದ್ದೇನೆ? ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರ್ತಾ ಇದೆ ಅದನ್ನ ನಾವು ಏನ್ ಮಾಡ್ತೇವೆ? ಕ್ಯಾಶ್ಗೆ ಟ್ರಾನ್ಸ್ಫರ್ ಅನ್ನ ಮಾಡ್ತೇವೆ. ಅರ್ಥ ಆಯ್ತು ಇಷ್ಟು? ಓಕೆ, ಹೋಪ್ ಎಲ್ರಿಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಕ್ವಿಕ್ಲಿ ವಿಲ್ ಡೂ ವಿತ್ ದ ಕ್ಯಾಶ್ ಅಕೌಂಟ್ ಒನ್ಸ್. ಓಕೆ, ಕ್ಯಾಶ್ ಅಲ್ಲಿ ಚೇಂಜಸ್ ಆಗ್ತದೆ, ಕ್ಯಾಶ್ ಅಕೌಂಟ್ ಮಾಡುವ. Okay, now we have to prepare a cash account. ಕ್ಯಾಶ್ ಅಕೌಂಟ್ ಅನ್ನ ಮಾಡಲೇಬೇಕಾಗುತ್ತೆ ಈ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಾಗ. ಓಕೆ, ಸೊ ಕ್ರೆಡಿಟ್ ಅಂಡ್ ದಿಸ್ ಇಸ್ ಡೆಬಿಟ್. ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. Now what is the opening balance of cash? ಕ್ಯಾಶ್ ಇದು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ?
ಸೊ ಇಲ್ಲಿದೆ 7,000 rupees ಇದೆ. ಯಾವ ಸೈಡ್ ಅಲ್ಲಿ ಬರಿಬೇಕು? ಡೆಬಿಟ್ ಸೈಡ್ ಆರ್ ಕ್ರೆಡಿಟ್ ಸೈಡ್? ಎಸ್, ಯಾವ ಸೈಡ್ ಅಲ್ಲಿ ಬರಿಬೇಕು? ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಎಷ್ಟು ಇದೆ? 7,000 rupees ಇದೆ. ಇದಕ್ಕೆ ನಾವು ಏನನ್ನ ಆಡ್ ಮಾಡ್ತೇವೆ? ಹೊಸ ಪಾರ್ಟ್ನರ್ ತಂದಂತಹ ಕ್ಯಾಪಿಟಲ್ ಅನ್ನ ಆಡ್ ಮಾಡ್ಲಿಕ್ಕೆ ಇದೆ. ಎಲ್ಲಿ ಬರಿಬೇಕು? ಅಗೇನ್ ಟು, ಹೂ ಇಸ್ ದಟ್ ನ್ಯೂ ಪಾರ್ಟ್ನರ್? ಶಿವಾಸ್ ಕ್ಯಾಪಿಟಲ್ ಅಕೌಂಟ್. ಹೌ ಮಚ್ ಕ್ಯಾಪಿಟಲ್? 25,000 ಕ್ಯಾಪಿಟಲ್ ಇದೆ. ಹೌದಾ? ಓಕೆ, ನೌ ಕಮ್ ಬ್ಯಾಕ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಏನಾಗಿದೆ? ಸೊ ಇಲ್ಲಿ ಒಂದು ಟು ಕ್ಯಾಶ್ ಅಂತ ಹೇಳಿ ಕಾಣಿಸ್ತಾ ಇದೆ ನಮಗೆ. ಹೌದಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟೆಡ್ ಟು ಕ್ಯಾಶ್ ಅಂತ ಹೇಳಿ ಎಂಟ್ರಿ ತೋರಿಸ್ತಿದೆ. ಒಂದು 16,400 ಮತ್ತೆ 1,450. ಸೊ ಹಾಗಾದ್ರೆ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಏನಾಗ್ತದೆ? ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಬರ್ತದೆ. ಏನಂತ? ಬೈ ಗೌರೀಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಹೌ ಮಚ್? ಎಷ್ಟಿದೆ? 16,450. 16,450. ಅಗೇನ್ ಇಲ್ಲಿ ಬರುವಾಗ ಬೈ ಗಣೇಶ್ ಕ್ಯಾಪಿಟಲ್ ಅಕೌಂಟ್. ಹೌ ಮಚ್ ಇಟ್ ಇಸ್? 1,450 rupees. ಎರಡು ಎಂಟ್ರಿಗಳು ಎಕ್ಸ್ಟ್ರಾ ಇದೆ. ಇಲ್ಲಿವರೆಗೆ ಕ್ಯಾಶ್ ಅಲ್ಲಿ ಯಾವುದೇ ಎಂಟ್ರೀಸ್ ಗಳು ಬರ್ತಾ ಇರಲಿಲ್ಲ. ಈಗ ಬರುದು ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟೆಡ್ ಟು ಕ್ಯಾಶ್. ಕ್ಯಾಶ್ ಅಲ್ಲೇ ಮಾಡುವಾಗ ಬೈ ಕ್ಯಾಶ್ ಅಂತ ಹೇಳಿ ಬರೆಯುವುದಿಲ್ಲ ನಾವು. ಕ್ಯಾಶ್ ಅಲ್ಲಿ ಮತ್ತೆ ಕ್ಯಾಶ್ ಅಂತ ಹೇಳಿ ಬರೆಯುವುದಿಲ್ಲ. ಅದರ ಆಪೋಸಿಟ್ ಎಂಟ್ರಿಯನ್ನ ಬರೀತೇವೆ. ಹೌದಾ? ಸೊ ಪಾರ್ಟ್ನರ್ ಕ್ಯಾಪಿಟಲ್ ಯಾವ ಪಾರ್ಟ್ನರ್ ಇದ್ದು? ಗೌರೀಸ್ ಕ್ಯಾಪಿಟಲ್ ಅಕೌಂಟ್ ಡೆಟೆಡ್ ಟು ಕ್ಯಾಶ್. ಇಲ್ಲಿ ಬರುವಾಗ ಗಣೇಶ್ ಕ್ಯಾಪಿಟಲ್ ಅಕೌಂಟ್ ಡೆಟೆಡ್ ಟು ಕ್ಯಾಶ್ ಅಂತ ಹೇಳಿ ಆಗ್ತದೆ. ಸೊ ಇಲ್ಲಿ ಬರುವಾಗ ರಿವರ್ಸ್ ಎಂಟ್ರಿಯನ್ನ ಬರೀಬೇಕು. ಹೌದಾ? ನಾವು ಈಗ ಟೋಟಲ್ ತಗೊಳ್ಳಿ. ಯಾವ ಸೈಡ್ ಜಾಸ್ತಿ ಇದೆ? ಡೆಬಿಟ್ ಸೈಡ್ ಜಾಸ್ತಿ ಇದೆ. ಎಷ್ಟು ಬರ್ತದೆ? 32,000 ಬರ್ತದೆ. ಎಸ್, 32,000 ಅಲ್ಲಿ ಮೈನಸ್ 16,450 and 1,450 ಮಾಡಿದ್ರೆ ವೆರಿ ಗುಡ್. 14,100 will be by balance carry down. ಸೊ ಈ 14,100 rupees ಏನಿದೆ ಇದನ್ನ ನಾವ್ ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಳ್ಬೇಕು. ದಿಸ್ ಇಸ್ ನಥಿಂಗ್ ಬಟ್ ಯೋರ್ ಕ್ಯಾಶ್ ಅಕೌಂಟ್. ಅರ್ಥ ಆಯ್ತಾ? ಸೊ ಎಲ್ಲಿ ತಗೊಳ್ತೇವೆ ಈ 14,000? ಇಷ್ಟು ಹಣ ಇತ್ತು, ಇದರಲ್ಲಿ ಈ ಎರಡು ಹಣ ವಿಡ್ರಾ ಆಗಿದೆ ಅಂದ್ರೆ ಕ್ಯಾಶ್ ಅಲ್ಲಿ ನಮ್ಮ ಹತ್ರ ಬ್ಯಾಲೆನ್ಸ್ ಉಳಿದಿರೋದೀಗ 14,100 rupees ಮಾತ್ರ. ಈ 14,100 ಅನ್ನ ನಾವೇನ್ ಮಾಡ್ತೇವೆ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಇದು ಅಮೌಂಟ್ ಆಗಿ ಕನ್ಸಿಡರ್ ಮಾಡ್ತೇವೆ. ಕ್ಲಿಯರ್? ಅರ್ಥ ಆಯ್ತು ಕ್ಯಾಶ್ ಅಕೌಂಟ್ ಹೇಗೆ ಮಾಡೋದು ಅಂತ ಹೇಳಿ? ಹಾಗಾದ್ರೆ ಬ್ಯಾಲೆನ್ಸ್ ಶೀಟ್ ನೀವೇ ಪ್ರಿಪೇರ್ ಮಾಡ್ತೀರಾ? ಮಾಡಬಹುದಾ ಬ್ಯಾಲೆನ್ಸ್ ಶೀಟ್ ಅನ್ನ? ಎಸ್, ಟ್ರೈ ಮಾಡಿ ನೋಡುವ. ಬ್ಯಾಲೆನ್ಸ್ ಶೀಟ್ ನ ಕ್ವಿಕ್ ಆಗಿ ಮಾಡ್ತಾನೆ. ಓಕೆ, ವಿಲ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2017 ಗೆ. This is asset side, this is liability. Okay, what is the first entry? First ಏನ್ ಕೊಟ್ಟಿದ್ದಾರೆ? ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿ ಇದೆ. ಕ್ಯಾಶ್ ಇನ್ ಹ್ಯಾಂಡ್. ನಾವು ಆಲ್ರೆಡಿ ಕ್ಯಾಶ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಎಷ್ಟು ಉಳಿದಿದೆ ಕ್ಯಾಶ್ ಅಲ್ಲಿ ಹಣ? ನಮಗೆ 14,100 rupees ಉಳಿದಿದೆ. ಡೈರೆಕ್ಟ್ ಆಗಿ ಅದನ್ನೇ ಬರೀರಿ. 14,100 rupees. ಓಕೆ, ವಾಟ್ ಇಸ್ ದ ನೆಕ್ಸ್ಟ್ ಒನ್? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಸೊ ಕ್ಯಾಶ್ ಫಿನಿಶ್ ಆಯ್ತು. ಸೊ ನೆಕ್ಸ್ಟ್ ಇರುವಂತದ್ದು ಸ್ಟಾಕ್. ಸ್ಟಾಕಿಗೆ ಅಡ್ಜಸ್ಟ್ಮೆಂಟ್ಸ್ ಇದೆನಾ? ಇದೆ. 25,000 ಇತ್ತು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ಆಡ್ ಆಗಿದ? ಆಡ್ ಎಪ್ರಿಸಿಯೇಷನ್. ಎಷ್ಟು ಎಪ್ರಿಸಿಯೇಷನ್ ಆಡ್ ಆಗಿದೆ ಕ್ಯಾಶಿಗೆ, ಸ್ಟಾಕಿಗೆ? ಎಷ್ಟುಂಟು ಸ್ಟಾಕ್? 2,000 rupees ಆಡ್ ಆಗಿದೆ. ಹೌದಾ? ಸೊ ಎಷ್ಟಾಗ್ತದೆ? ಔಟರ್ ಕಾಲಮಿಗೆ 27,000 ಆಗ್ತದೆ. ಇಲ್ಲಿ ಡೆಟರ್ಸ್ ಇದು ಚೇಂಜಸ್ ಆಗಿದೆ. What is the value of debtors? 17,000 and this is 1,500. Okay. Stock ಆಯ್ತು. What is the next one? Buildings. Take buildings. Buildings ಗೆ adjustments ಇದೆಯಾ ಏನಾದ್ರೂ? Buildings ಗೆ ಯಾವುದೇ adjustments ಇಲ್ಲ. 40,000 rupees ಡೈರೆಕ್ಟ್ ಆಗಿ ತಗೊಳ್ಬಹುದು. ನೆಕ್ಸ್ಟ್ ಬರುವಂತದ್ದು ಯಾವುದು? ಡೆಟರ್ಸ್. What is the value of debtors? 17,000 ಇದೆ.
ಸೊ ಅಡ್ಜಸ್ಟ್ಮೆಂಟ್ಸ್ ಇದೆಯಾ? ಲೆಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್. ಇಲ್ಲಿ ನೀವು ಡೈರೆಕ್ಟ್ ಆಗಿ 2600 ಅನ್ನ ತಗೊಳ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲಿಂದ ಬಂತು 2600? 1500 ಪ್ಲಸ್ 1100 ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಇರುವಂತ ಅಮೌಂಟ್. ಡೈರೆಕ್ಟ್ 2006 ತಗೊಂಡ್ರು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಔಟರ್ ಕಾಲಮ್ಗೆ ಎಷ್ಟು ಬರ್ತದೆ? 14,400. ವೆರಿ ಗುಡ್, 14,400 rupees ಬರ್ತದೆ. ವಾಟ್ ಇಸ್ ದ ನೆಕ್ಸ್ಟ್ ಒನ್? ಫರ್ನಿಚರ್. ಫರ್ನಿಚರ್ಗೆ ಅಡ್ಜಸ್ಟ್ಮೆಂಟ್ಸ್ ಇದೆನಾ ಏನಾದ್ರು? ಇಸ್ ದೇರ್ ಎನಿ ಅಡ್ಜಸ್ಟ್ಮೆಂಟ್ ಫಾರ್ ಫರ್ನಿಚರ್? ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಡೈರೆಕ್ಟ್ ಆಗಿ ಎಷ್ಟದು? 14,500. 14,500 rupees ಡೈರೆಕ್ಟ್ ಆಗಿ ತಗೊಳ್ಳಿ. ನೆಕ್ಸ್ಟ್ ಪೇಟೆಂಟ್ಸ್. ಪೇಟೆಂಟ್ಸ್ ಗೆ ಅಡ್ಜಸ್ಟ್ಮೆಂಟ್ಸ್ ಇದೆಯಾ? ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. 30,000. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಿಷನರಿ ಅಡ್ಜಸ್ಟ್ಮೆಂಟ್ಸ್ ಇದೆಯಾ? ಎಷ್ಟಿದೆ? 18,000 rupees ಡೈರೆಕ್ಟ್ ಆಗಿ ತಗೊಳ್ಳಿ. ನಾವು ಗುಡ್ ವಿಲ್ ಬಗ್ಗೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ದಿಸ್ ಇಸ್ ಅ ಗುಡ್ ವಿಲ್ ಆಫ್ ದ ಫರ್ಮ್. ಸೊ ಇಟ್ ಇಸ್ ರೇಸ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಏನಂತ ಹೇಳಿ ಕೊಟ್ಟಿದ್ದಾರೆ? ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಗುಡ್ ವಿಲ್ ಆಫ್ ದ ಫರ್ಮ್ ವಿಲ್ ಬಿ ರೇಸ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ವಿ ಹ್ಯಾವ್ ಟು ಶೋ ದಟ್ ಗುಡ್ ವಿಲ್ ಇನ್ ದ ನ್ಯೂ ಬ್ಯಾಲೆನ್ಸ್ ಶೀಟ್. ಹೌ ಮಚ್ ಇಸ್ ದ ಗುಡ್ ವಿಲ್? ಎಷ್ಟಿದೆ? 16,000 rupees ಇದೆ. ಅದಕ್ಕೆ ಅದನ್ನ ತೋರಿಸ್ತಾ ಇದ್ದೇವೆ. ಸೊ ಆಲ್ ದ ಎಂಟ್ರೀಸ್ ವಿ ಹ್ಯಾವ್ ಡನ್ ಆನ್ ದ asset side. Come back to the liability side. What is the first one? Creditors. Creditors ಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ಸ್ ಇದೆನಾ? ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಗಳು ಇಲ್ಲ. ಸೊ ರೈಟ್ ಡೈರೆಕ್ಟ್ಲಿ 20,000 rupees. ನೆಕ್ಸ್ಟ್ ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಗೆ ಅಡ್ಜಸ್ಟ್ಮೆಂಟ್ಸ್ ಇದೆಯಾ? ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. 4,000 rupees ಡೈರೆಕ್ಟ್ ಆಗಿ ಬರೀರಿ. ರಿಸರ್ವ್ ಫಂಡ್ ಬರಿಬೇಕಾ? ಬರೀಲಿಕ್ಕೆ ಇಲ್ಲ, ಯಾಕಂದ್ರೆ ಅದನ್ನ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಿ ಕೊಟ್ಟು ಆಗಿದೆ. ರೈಟ್? ಕ್ಯಾಪಿಟಲ್ಸ್. ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಗೌರಿ, ಗಣೇಶ್ ಅಂಡ್ ಶಿವ. ಸೊ ಗೌರಿದು ಎಷ್ಟಿದೆ? 75,000 rupees ಇದೆ. ಗಣೇಶ್ ಇದು ಎಷ್ಟಿದೆ? 50,000 rupees ಇದೆ. ಅಂಡ್ ಫಾರ್ ಶಿವ ಇಟ್ ಇಸ್ 25,000 rupees ಇದೆ. ಸೊ ವಿ ಹ್ಯಾವ್ ಡನ್ ವಿತ್ ಆಲ್ ದ ಎಂಟ್ರೀಸ್. ಟೇಕ್ ದ ಟೋಟಲ್ ಆಫ್ ಬೋತ್ ದ ಸೈಡ್. ಎಷ್ಟು ಬರುತ್ತೆ ಹೇಳಿ? ಎಸ್, ಅಸೆಟ್ ಸೈಡ್ 1,74,000. ಚೆಕ್ ಮಾಡಿ, ಲಯಬಿಲಿಟಿ ಸೈಡ್ ಕೂಡ ಸೇಮ್ ಬರ್ತದಾ? ಎಸ್, 1,74,000. ಎರಡು ಸೈಡ್ ಅಲ್ಲಿ ಸೇಮ್ ಅಮೌಂಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಸಮ್ ಸರಿ ಇದೆ ಅಂತ ಹೇಳಿ